ಸೃಷ್ಟಿಯವರೇ, ಅಪ್ಪಾಜಿ ಮೂರು ಪಾತ್ರವನ್ನು ಲೈಫ್ ಲಾಂಗ್ ನಿರ್ವಹಿಸ್ತಾ ಬಂದರು. ಸೊ ಸಿಕ್ಕಾಬಟ್ಟೆ ಬ್ಯುಸಿ ಇರ್ತಿದ್ರು. ನಿಮಗೆ ಟೈಮ್ ಕೊಡ್ತಾ ಇದ್ರಾ? ಕೊಟ್ಟಿರುವಂಥ ಟೈಮ್ನ ಯಾವ ಥರ ಸ್ಪೆಂಡ್ ಮಾಡ್ತಾ ಇದ್ರಿ ಅವ್ರ ಜೊತೆನಲ್ಲಿ? ಅವ್ರು ತುಂಬ ಕಡಿಮೆ ಟೈಮ್ ಕೊಟ್ಟಿದ್ದು ನಮಗೆ, ಯಾಕಂದರೆ ಹಿ ವಾಸ್ ಆಲ್ವೇಸ್ ಔಟ್ಸೈಡ್, ಹೊರಗಡೆ ಫೀಲ್ಡಲ್ಲೇ ಜಾಸ್ತಿ ಇದ್ದಿದ್ದು. ಯಾಕಂದರೆ ಪೊಲೀಸ್ ಡ್ಯೂಟಿನೂ ಆಲ್ಮೋಸ್ಟ್ 24 hours ಇರ್ತಾಯಿತ್ತು. ಅದಾದ ನಂತರ ಸಿನಿಮಾ ಕ್ಷೇತ್ರ ಅದು ಸ್ವಲ್ಪ ಬ್ಯುಸಿನೇ, ಆಚೆನೇ ಇರ್ತಾಯಿದ್ರು. ಅದಾದ ನಂತರ ರಾಜಕೀಯ ಕ್ಷೇತ್ರದಲ್ಲೂ ಅವ್ರು ತುಂಬ ಹೊರಗೆ ಇರ್ತಾಯಿದ್ರು. ಸೊ ನಾನು ಒಂದು ಮಾತು ಹೇಳ್ತಾ ಇದ್ರು, ಅಮ್ಮ ನೀವು ಮೂವಿನಲ್ಲಿ ಸರ್ದು ಒಂದು ಸೀನ್ನ ನೋಡಿ ಬಹಳ ಭಯ ಪಟ್ಬಿಟ್ಟಿದ್ರಿ. ನಿಷ್ಕರ್ಷ ಅದು ಹೇಳ್ತಾ ಇದ್ರು ಅನ್ಸುತ್ತೆ. ತುಂಬ ಸಣ್ಣವಳಿದ್ದೆ ಆವಾಗ, ಬಹುಶಃ ಎಷ್ಟು 2 ವರ್ಷನೋ 3 ವರ್ಷ ಇದ್ದೆ ಅನಿಸುತ್ತೆ ಮೇ ಬಿ. ಆವಾಗ ನಿಷ್ಕರ್ಷದಲ್ಲಿ ಒಂದು ಸ್ಟ್ಯಾಬಿಂಗ್ ಸೀನ್ ಬರುತ್ತೆ. ವಿಷ್ಣುವರ್ಧನ್ ಅವರು ಅಪ್ಪಾಜಿಗೆ ಸ್ಟ್ಯಾಪ್ ಮಾಡ್ತಾ ಇರೋ ಒಂದು ಸೀನು. ಅದನ್ನು ನೋಡಿ ಥಿಯೇಟ್ರಲ್ಲಿಗೆ ನಾನು ಕಿರ್ಚ್ಕೊಂಡು ಹತ್ತಿದ್ದೆಲ್ಲ ಇದ್ವಂತೆ. ಸೊ ಸುಜಯ್ ಅವರೇ, ಈ ಫ್ಯಾಮಿಲಿಗೆ ನೀವು ಹೊಸದಾಗಿ ಬಂದಿದ್ದ ಅಥವಾ ನಿಮ್ಮ ಫ್ಯಾಮಿಲಿನಲ್ಲೇ ಹುಡುಕಿದ್ದ ಹುಡುಗಿನ ನೀವು ಅಂತ? ಹುಡುಕಿದ್ದನೋ ಕರೆಕ್ಟು, ಫ್ಯಾಮಿಲಿ ಜೊತೆಗೆ ಹುಡುಕಿದ್ವಿ. ಫ್ಯಾಮಿಲಿ ಜೊತೆಲಿ ಹುಡುಕಿದ್ರಿ. ಸೊ ಪಕ್ಕ ಅರೇಂಜ್ ಮ್ಯಾರೇಜ್ ಇದು? ಹಂಗೆ ಅನ್ಕೋಬೋದು. ಹಂಗೆ ಅನ್ಕೋಬೋದು ಅಲ್ವಾ? ಅಲ್ಲ ಅಂತ ಹೇಳ್ತಿದ್ದಾರಲ್ಲ. ಸೊ ಸೃಷ್ಟಿಯವ್ರು ಎಲ್ಲಿ ನೀವು ಭೇಟಿಯಾಗಿದ್ದು ಫಸ್ಟು? ನಾನು ಒಂದು ಸ್ಟಾರ್ಟಪ್ಪಲ್ಲಿ ಕೆಲಸ ಮಾಡ್ತಿದ್ದೆ, ಸೊ ಹಾಗಾಗಿ ನಮ್ಮ ಭೇಟಿಯಾಗಿದ್ದು. ಸೊ ಯಾವಾಗ ಫಸ್ಟ್ ಅವ್ರನ್ನ ಭೇಟಿಯಾಗಿದ್ದು? ಜಿಮ್ನಲ್ಲಿ ಭೇಟಿಯಾಗಿದ್ರಾ? ಮನೇಲಿ ಅನ್ಸುತ್ತೆ, ಮನೇಲಿ. ಸೊ ಎಷ್ಟು ವರ್ಷಗಳ ಪ್ರೀತಿ? ಯಾವಾಗ ಇವ್ರ ಹತ್ರ ಹೇಳ್ಕೊಂಡ್ರಿ ನೀವು? ನಮ್ದೊಂಥರ 5G ಇದು ಲವ್ ಸ್ಟೋರಿ. ಗೊತ್ತಾಗಿ 15 ದಿವಸಕ್ಕೇನೋ ಸರ್ ಹತ್ರ ಹೇಳಿದ್ವಿ. ಅದಾದಮೇಲೆ 5 ವರ್ಷ ಲೋಡಿಂಗಲ್ಲಿದ್ವಿ. ಆಮೇಲೆ ಮದುವೆ ಆದ್ವಿ.